Guys, welcome back to my YouTube channel that is Mindful Movement. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಕ್ವಶನ್ ಪೇಪರ್ ಆಫ್ 6M ಅವ್ರದ್ದು ಯಾವುದು ಅಂದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗು. ನಿಮಗೆ 3 ಕ್ವಶನ್ ಪೇಪರ್ನ ತಂದಿದ್ದೀನಿ ಆ್ಯಂಡ್ 3 ಕ್ವಶನ್ ಪೇಪರ್ ಓದೋದ್ರಿಂದ ಆರಾಮಾಗಿ ನೀವು ಪಾಸಿಂಗ್ ಮಾರ್ಕ್ಸ್ ಅನ್ನೋದನ್ನ ತಗೋಬೋದು. ಯಾವುದಂದರೆ 2023ದು ಸಾರಿ ದೆನ್ ವೆಯ್ಟ್ ಎ ಮಿನಿಟ್ 24ದು ಆ್ಯಂಡ್ 25ದ ನೋಡೋಣ. ಅಂದರೆ ಇವೆರಡು ಬಂದುಬಿಟ್ಟು NEP ಸಿಲಬಸ್ದು, ಇದು ಬಂದುಬಿಟ್ಟು CBCSು. ಅಂದರೆ ಸೇಮ್ ಸಿಲಬಸ್ಸೇ ಇರುತ್ತೆ ಬಟ್ ಡಿಫ್ರೆಂಟ್ ಪ್ಯಾಟ್ರನ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ನಾವು NEP ಸಿಲಬಸ್ನ ಕ್ವಶನ್ ಪೇಪರ್ 2 ನೋಡ್ಕೊಬಂದ್ಬಿಡೋಣ, ಆಮೇಲೆ 2023ದ ನೋಡೋಣ. ಓಕೆ, ಇವಾಗ ನೋಡ್ತಿದ್ದೀರಿ 2024ದು NEP ಸಿಲಬಸ್ ಪ್ರಕಾರ, ಆಮೇಲೆ 2023ದು ಲಾಸ್ಟಾಗಿ ನೋಡೋಣ ಇವೆರಡು. ಇದು ಬಂದುಬಿಟ್ಟು ನಿಮಗೆ NEP ಸಿಲಬಸ್ ಪ್ರಕಾರ ಇರೋದು. ಐ ಹೋಪ್ ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ಮಾಡೋದು. ನಾನು ಆಲ್ರೆಡಿ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ದು ಸಿಲಬಸ್ಸು ಹಾಕಿದ್ದೀನಿ ಆ್ಯಂಡ್ ಕ್ವಶನ್ ಪೇಪರ್ ಕೂಡ ಹಾಕಿದ್ದೀನಿ. ಅದನ್ನು ಬೇಕು ಅಂದರೆ ಪ್ರತಿಯೊಂದು ಸಬ್ಜೆಕ್ಟ್ದು ಕ್ವಶನ್ ಪೇಪರ್ ಸಪ್ರೇಟ್ ವೀಡಿಯೋಸ್ ಮಾಡಾಕಿದ್ದೀನಿ. ಅದು ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ನೀವು ಅಲ್ಲಿ ಪ್ಲೇ ಲಿಸ್ಟ್ದು ಅಲ್ಲಿ ಹೋಗಿ ಸಿಗುತ್ತೆ. ಜಾಸ್ತಿ ಮಾತಾಡ್ತಿದ್ದೀನಿ, ಬನ್ನಿ ಹೋಗಿ ಕ್ವಶನ್ ಪೇಪರ್ನ ನೋಡ್ತಾ ಹೋಗೋಣ ಫಸ್ಟು. ಆ್ಯಂಡ್ ನಿಮಗೆ ಫಸ್ಟ್ ಮೇನಲ್ಲಿ ಸೆಕ್ಷನ್ A ಇರುತ್ತೆ ಆ್ಯಂಡ್ ನಿಮಗೆ ಸ್ಮಾಲ್ ರಿವಿಷನ್ ಅಂತ ನೆಕ್ಸ್ಟ್ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಹಾಕ್ತೀನಿ. ಹೋದ ವರ್ಷ ಕೂಡ ಹಾಕಿದ್ದೆ, ಅದೇ ರೀತಿ ಈ ವರ್ಷ ಕೂಡ ಹಾಕ್ತೀನಿ. ಹೋದ ವರ್ಷದ ವೀಡಿಯೋಸ್ ಬೇಕು ಅಂದರೆ ನೀವು ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನಿಮಗೆ ಸಿಗುತ್ತೆ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಪ್ಲೇ ಲಿಸ್ಟು ಸಿಗುತ್ತೆ, ಅದರಿಂದ ನೀವು ಹೋಗಿ ನೋಡ್ಕೋಬೋದು. ಆ್ಯಂಡ್ ನಿಮ್ಗೇನಾದರೂ ಈ ನೋಟ್ಸ್ ಇದು ಸಬ್ಜೆಕ್ಟ್ದು ನೋಟ್ಸ್ ಬೇಕು, ಇದೊಂದೇ ಸಬ್ಜೆಕ್ಟ್ ಅಲ್ಲ 6Mದು ಯಾವುದೇ ಸಬ್ಜೆಕ್ಟ್ ನೋಟ್ಸ್ ಬೇಕು ಅಂದರೂ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಅಲ್ಲಿ ಬಂದು ಮೆಸೇಜ್ ಮಾಡಿದ್ರೆ ನಿಮಗೆ ನೋಟ್ಸ್ ಅನ್ನೋದು ಸಿಗುತ್ತೆ. ಬಟ್ ನೀವು ಅದಕ್ಕೆ ಪರ್ಟಿಕ್ಯುಲರ್ ಪೇ ನೋಟ್ ಅನ್ನೋದನ್ನ ಪೇ ಮಾಡಬೇಕಾಗುತ್ತೆ. ಎಲ್ಲ ರಿಟರ್ನ್ ನೋಟ್ಸೇ, ಯಾವುದು ಗೈಡ್ ಇಲ್ಲ, ಎಲ್ಲ ರಿಟರ್ನ್ ನೋಟ್ಸೇ ಆಗಿರುತ್ತೆ. ಪ್ರತಿಯೊಂದು ಸಮ್ಸ್ಗೂ ನಿಮಗೆ 3 4 5 ಕ್ವಶನ್ಸ್ ಮೇಲೆ ನಿಮಗೆ ಸಾಲ್ವ್ ಮಾಡಿ ಇರುತ್ತೆ. ಸೊ ಆರಾಮಾಗಿ ನೀವು 3 ಕ್ವಶನ್ ಪೇಪರ್ನ ಓದ್ಕೊಂಡೋಗಿ ಆರಾಮಾಗಿ ನೋಟ್ನ ರೆಫರ್ ಮಾಡಿಕೊಂಡ್ರೆ ಆರಾಮಾಗಿ ನೀವು ಪಾಸ್ ಆಗ್ಬೋದು, ಯಾವುದು ಬ್ಯಾಕ್ಲಾಗ್ ಇಲ್ದಿರ 6Mನ. ಇಲ್ಲ ಈ ಸೆಮ್ ಬ್ಯಾಕ್ಲಾಗ್ ಇಟ್ಕೊಂಡೆ ನಿಮ್ಮದು 1 ವರ್ಷ ನೆಕ್ಸ್ಟ್ ಹೈಯರ್ ಸ್ಟಡೀಸ್ ಮಾಡೋಕ್ಕಾಗಲ್ಲ, 1 ವರ್ಷ ಮನೇಲೇ ಇರಬೇಕಾಗಿರುತ್ತೆ. ಸೊ ಬಿ ಕೇರ್ಫುಲ್, ಈ ಸೆಮ್ಮು ನೀಟಾಗಿ ಓದ್ಕೋಬೇಕು. ಆ್ಯಂಡ್ ನಿಮ್ಗೆ ಏನೋ ಒಂದು ಕ್ವಶನ್ಸ್ ಇದ್ದರೂ ಪ್ಲೀಸ್ ಕಮೆಂಟ್ ಮಾಡಿ, ಇಲ್ಲ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿಲ್ಲ, ಅಲ್ಲಿ ಬಂದು ಮೆಸೇಜ್ ಮೇಲೆ ನಿಮ್ಗೆ ಡೌಟ್ ಅನ್ನೋದು ಕ್ಲಾರಿಫೈ ಆಗುತ್ತೆ. ಆ್ಯಂಡ್ ಆನ್ಲೈನ್ ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತಿದ್ದೀನಿ 6M ಅವ್ರಿಗೆ. ಬೇಕು ಅಂದರೆ ಆ ವಾಟ್ಸಪ್ ಗ್ರೂಪ್ಗೆ ನೀವು ಎಂಕ್ವೈರಿ ಮಾಡಿ ನೀವು ಆನ್ಲೈನ್ ಕ್ಲಾಸ್ನ ಅಟೆಂಡ್ ಮಾಡ್ಬೋದು. ಆ್ಯಂಡ್ ವಾಟ್ಸಪ್ ಗ್ರೂಪ್ ಕೂಡ ಇದೆ, ಅದನ್ನು ಕೂಡ ಜಾಯಿನ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಏನೇ ಒಂದು ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಹಾಕೋದು ಸಹ ಅದರಿಂದ ಸಹ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಸೊ ಅದರಿಂದ ಸಹ ನನ್ನ ಯೂಟ್ಯೂಬ್ ಚಾನಲ್ನ ನೀವು ಬೇಗ ರೀಚ್ ಆಗ್ಬೋದು. ಇದು ಬಂದು ಸೆಕ್ಷನ್ C ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಯಾರ್ಯಾರೆಲ್ಲ ಹೈಯರ್ ಎಜುಕೇಷನ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವ್ರಿಗೆ ಆಲ್ ದ ಬೆಸ್ಟ್. ಆ್ಯಂಡ್ ಯಾರ್ಯಾರೆಲ್ಲ ನೆಕ್ಸ್ಟ್ ಇಲ್ಲ ಹೈಯರ್ ಎಜುಕೇಷನ್ ಮಾಡೋಕ್ಕಾಗಲ್ಲ, ಜಾಬ್ ಹುಡುಕ್ತಿದ್ದೀನಿ ಅನ್ನೋರ್ಗೂ ಆಲ್ ದ ಬೆಸ್ಟ್. ಆ್ಯಂಡ್ ನಿಮಗೆ 6Mದು ಏನೇ ಒಂದು ಡೌಟ್ ಇದ್ದು ಪ್ಲೀಸ್ ಆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಡೌಟ್ ಅನ್ನೋದು ಕ್ಲಾರಿಫೈ ಮಾಡ್ಕೊಳ್ಳಿ. ಬಿಕಾಸ್ ಈ ಸೆಮ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಈ ಸೆಮ್ಮು 5th ಸೆಮ್ ಅನ್ನೋದು ತುಂಬ ಇಂಪಾರ್ಟೆಂಟ್, ಯಾಕಂದರೆ ಬ್ಯಾಕ್ಲಾಗ್ ಇಟ್ಟರೆ ನಾವು ತಿರ್ಗಾ 1 ವರ್ಷ ನಮ್ಮ ಲೈಫೇ ಹಾಳಾಗೋಗುತ್ತೆ. ಸೊ ಆ್ಯಂಡ್ ನಿಮ್ದೇನಾದರೂ 5th ಸೆಮ್ಮಲ್ಲಿ ಬ್ಯಾಕ್ಲಾಗ್ ಇದ್ದರೆ ನಿಮ್ಗೇನಾದರೂ ಪ್ರಿಪೇರ್ ಆಗೋಕ್ಕೆ ನೋಟ್ಸ್ ಇಲ್ಲ, ಇಂಪಾರ್ಟೆಂಟ್ ಕ್ವಶನ್ಸ್ ಇಲ್ಲ ಅಂದರೆ ಆ ನಂಬರ್ಗೆ ಮೆಸೇಜ್ ಮಾಡಿ. ಅದೊಂದೇ ಅಲ್ಲ, ಇಲ್ಲ ಯಾವುದೇ ಸೆಮ್ದು ಬ್ಯಾಕ್ಲಾಗ್ ಇದ್ದರೂ ಆ ನಂಬರ್ಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ಇವಾಗ ಬಂದು SEP ಸಿಲಬಸ್ ಇರೋದು, NEP ಸಿಲಬಸ್ಸು ಅಷ್ಟೊಂದು ಜನ ಯಾರು ಮೇಂಟೈನ್ ಮಾಡಲ್ಲ. ಅದಕ್ಕೋಸ್ಕರ ನಿಮ್ಗೇನಾದರೂ ನೋಟ್ಸ್ ಬೇಕು ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಹೆಂಗೆ ಕ್ವಶನ್ಸ್ ಕೇಳ್ತಾರೆ ಅನ್ನೋ ಡೌಟ್ ಇದ್ದರೆ ಪ್ಲೀಸ್ ಆ ನಂಬರ್ಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಸ್ವಲ್ಪ ಟಿಪ್ಸ್ ಅನ್ನೋದು ಕೊಡ್ತೀನಿ ಮತ್ತು ನಿಮ್ಮ ನೋಟ್ಸ್ ಅನ್ನೋದು ಸಹ ನಾನು ಪ್ರೊವೈಡ್ ಮಾಡಿಕೊಡ್ತೀನಿ ಸ್ಟಡಿ ಮೆಟೀರಿಯಲ್ಸ್ ಓದೋಕ್ಕೆ. ಈ ಸೆಮ್ಮಿಂದನೇ 4th ಸೆಮ್ಮು ಮತ್ತು 4th 3rd 2nd 1st ಇರೋದನ್ನ ಕ್ಲಿಯರ್ ಮಾಡ್ಕೊಬಿಡಿ. ಇಲ್ಲ ಅಂದರೆ ನೀವು 5th 6th ಪಾಸಾಗಿ ಅವೆಲ್ಲ ಬ್ಯಾಕ್ಲಾಗ್ ಇತ್ತು ಅಂದರೆ ತಿರ್ಗಾ ನೀವು ಬ್ಯಾಕ್ಲಾಗಲ್ಲೇ ಇರಬೇಕಾಗುತ್ತೆ. ಸೊ ಬೇಗ ಕ್ಲಿಯರ್ ಮಾಡ್ಕೊಂಡು ನೀವು ಹೈಯರ್ ಎಜುಕೇಷನನ್ನು ಮಾಡ್ಬೋದು, ಇಲ್ಲ ಜಾಬ್ ಅನ್ನೋದನ್ನ ಸರ್ಚ್ ಮಾಡ್ಬೋದು. ಆ್ಯಂಡ್ ಇದೇ ಎಲ್ಲ ಅಂದರೆ 6M ಎಲ್ಲ ಸಬ್ಜೆಕ್ಟ್ದು ನಾನು ಆಲ್ರೆಡಿ ಲಾಸ್ಟ್ ಮಿನಿಟ್ ರಿವಿಷನ್ ಅಂತ ಮಾಡಿ ಹಾಕಿದ್ದೀನಿ. ಆ್ಯಂಡ್ ಈ ಸಲ ಸಹ ನಾನು ಅದೇ ರೀತಿ ವೀಡಿಯೋಸ್ ಹಾಕ್ತೀನಿ. ಹಳೆ ವೀಡಿಯೋಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಪ್ಲೇ ಲಿಸ್ಟಾಗಿ ಸಿಗುತ್ತೆ, ಇಲ್ಲ ನಾನು ವೀಡಿಯೋಸ್ನ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಒಂದು 5 ಮಂತ್ಸ್ ಬ್ಯಾಕ್ ಹೋದರೆ ನಿಮಗೆ ಆ ವೀಡಿಯೋಸ್ ಸಿಗುತ್ತೆ.
ಫಸ್ಟಿಂದ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಗೊತ್ತಿರುತ್ತೆ, ನಾನು ಲಾಸ್ಟ್ ಮಿನಿಟ್ ರಿವಿಷನ್ಸು, ಕ್ವಶನ್ ಪೇಪರ್ಸು, ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಆಲ್ಮೋಸ್ಟ್ ಎಲ್ಲ ಕೊಡ್ತಿರ್ತೀನಿ. ಸೊ ಅದಕ್ಕೆ ಯಾರು ಹೊಸ್ದಾಗಿ ವಿಸಿಟ್ ಮಾಡಿ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಮುಂದೆ ನಿಮಗೆ ಯೂಸ್ ಆಗುತ್ತೆ ಎಕ್ಸಾಮ್ಗೆ. ಆ್ಯಂಡ್ ಸೆಕ್ಷನ್ ಡಿ ಎನಿ 1 ಬರೀಬೇಕು. ಆ್ಯಂಡ್ ಇಲ್ಲಿಗೆ 2024 ಕ್ವಶನ್ ಪೇಪರ್ ಎಂಡ್ ಆಗುತ್ತೆ. ನಾವು ಇವಾಗ ಬಂದು 2025 ಕ್ವಶನ್ ಪೇಪರ್ ನೋಡೋಣ. ಇದಾಗಿರುತ್ತೆ 2025 ಕ್ವಶನ್ ಪೇಪರು. ಸೇಮ್ ಪ್ಯಾಟ್ರನ್ ಆಗಿರುತ್ತೆ, ಬಟ್ ಡಿಫ್ರೆಂಟ್ ಕ್ವಶನ್ಸ್ನ ಕೇಳಿರ್ತಾರೆ. ಯಾವ್ಯಾವೆಲ್ಲ ರಿಪೀಟ್ ಆಗಿದೆ ಒಂದ್ಕಿಂತ ಚೆಕ್ ಮಾಡಿಕೊಟ್ರೆ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸಲ್ಲಿ ನಾನು ಪ್ರತಿಯೊಂದರದ್ದು ಅಪ್ಡೇಟ್ ಕೊಡ್ತಿರ್ತೀನಿ. ಅದನ್ನು ನೀವು ಫಾಲೋ ಅಪ್ ಮಾಡಿ ಅಷ್ಟೇ, ಇನ್ನೇನು ಬೇಡ. ಇಲ್ಲ ನಾನು ಸೆಲ್ಫ್ ಸ್ಟಡಿ ಮಾಡ್ತೀನಿ ಅಂದರೆ ಪ್ರತಿಯೊಂದು ಕ್ವಶನ್ ಪೇಪರ್ಸ್ನ ನೋಡಿ ನೀವು ಅನಲೈಸ್ ಮಾಡಿ ನಿಮಗೆ ಯಾವ್ಯಾವೆಲ್ಲ ಚಾಪ್ಟರ್ಸಿಂದ ಎಷ್ಟೆಲ್ಲ ಇಂಪಾರ್ಟೆಂಟ್ ಅಂದರೆ ಯಾವ್ಯಾವ ಚಾಪ್ಟರಿಂದ ಎಷ್ಟೆಷ್ಟು ಮಾರ್ಕ್ಸ್ಗೆ ಬರುತ್ತೆ, ಯಾವ್ಯಾವ ಕ್ವಶನ್ಸ್ ಯಾವ್ಯಾವ ಇದನ್ನು ಕೇಳಿದ್ದಾರೆ, ಅಂದರೆ ಯಾವ್ಯಾವ ಮೆಥಡಿಂದ ಕ್ವಶನ್ಸ್ನ ಕೇಳಿದ್ದಾರೆ ಅನ್ನೋದನ್ನು ನೀವು ಅನಲೈಸ್ ಮಾಡಿಕೊಂಡು ನೀವು ಬೇಕು ಅಂದರೆ ನೀವು ಸೆಲ್ಫ್ ಸ್ಟಡಿ ಮಾಡ್ಬೋದು ಆರಾಮಾಗಿ. ಆ್ಯಂಡ್ ಇನ್ನೊಂದೇನು ಅಂದರೆ ನಾನು ಟಿಪ್ಸ್ ಕೊಡೋದು ಯಾವುದೇ ಸಿಚುವೇಶನಲ್ಲೂ ಅಷ್ಟೇ, ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಗೆ ಅದ್ರ ಬಗ್ಗೆ ಒಂಚೂರು ಫಾರ್ಮೆಟ್ ಗೊತ್ತಿದೆ, ನನಗೆ ಆನ್ಸರ್ ಗೊತ್ತಿಲ್ಲ ಬಟ್ ಫಾರ್ಮೆಟ್ ಗೊತ್ತಿದೆ ಅಂದರೂ ಸಹ ಅದನ್ನು ಬರೆದು ಅದನ್ನು ಅಲೈನ್ ಮಾಡಿಬಿಟ್ಟು ಬನ್ನಿ ಮಾರ್ಕ್ಸಸ್ನ. ಅಂದರೆ ಸೊ ಅದರಿಂದ ಸಹ ನೀವು ಫೇಲ್ ಆಗೋ ಸಿಚುವೇಶನಲ್ಲೂ ಸಹ ಅವ್ರು ಪಾಸ್ ಮಾಡೋ ಚಾನ್ಸ್ ಇರುತ್ತೆ. ಇಲ್ಲ ನೀವೇನು ಬರೀದಿರ ಬೇರೆ ಖಾಲಿ ಪೇಪರ್ ಕೊಟ್ಬಿಟ್ಟು ಬಂದರೆ ಅವ್ರು ಹೆಂಗೆ ಪಾಸ್ ಮಾಡೋಕ್ಕಾಗುತ್ತೆ. ಇದು ಸೆಕ್ಷನ್ ಸಿ ಆಗಿರುತ್ತೆ. ಸೊ ನಿಮ್ಗೆ ಏನು ಗೊತ್ತೋ ಅದನ್ನು ಬರೆದಿಟ್ಬಿಟ್ಟು ಬರ್ರಿ. ಆನ್ಸರ್ ಗೊತ್ತಿಲ್ಲ ಅಂದರೆ ಎಕ್ಸ್ಟ್ರಾ ಕ್ವಶನ್ಸ್ ಕೂಡ ಬರೆದಿಟ್ಬಿಟ್ಟು ಬರ್ರಿ. ಯಾರು ಗೊತ್ತು ಎಕ್ಸ್ಟ್ರಾ ಕ್ವಶನ್ಸ್ಗೂ ಮಾರ್ಕ್ಸ್ ಕೊಡ್ಬೋದು. ಅವ್ರೇನು ಚೆಕ್ ಮಾಡ್ಕೊಂಡು ಕೂತಿರ್ತಾರೆ, ಇಷ್ಟು ಎಕ್ಸ್ಟ್ರಾ ಕ್ವಶನ್ಸ್ ಬರೆದಿದ್ದಾರೆ, ಇಷ್ಟು ಎಕ್ಸ್ಟ್ರಾ ಕ್ವಶನ್ಸ್ ಬರೆದಿಲ್ಲ ಅಂತ. ಜಸ್ಟ್ ಫೇಲ್ ಆಗೋರಿಗೆ ಹೇಳ್ತಿರೋದು, ಸ್ಕೋರ್ ಮಾಡೋರಿಗೆ ಅಲ್ಲ. ಸೊ ಯಾರಾದರೂ ಕರೆಕ್ಷನ್ ಮಾಡೋರು ಏನಾದರೂ ಒಳ್ಳೆಯವರಾಗಿದ್ದರೆ ಪಾಪ ಪಾಸ್ ಆಗ್ಲಪ್ಪ ಮಕ್ಕಳು ಅಂತ ಎಕ್ಸ್ಟ್ರಾ ಕ್ವಶನ್ಸ್ಗೂ ಮಾರ್ಕ್ಸ್ ಕೊಟ್ಟು ನಿಮ್ಮನ್ನ ಪಾಸ್ ಮಾಡೋರು ಇರ್ತಾರೆ. ಸೊ ಅದರಿಂದ ನೀವು ಆರಾಮಾಗಿ ಪಾಸ್ ಆಗ್ಬೋದು. ಇದು ಗೊತ್ತು, ಅಯ್ಯೋ ಬಿಡು ಆಲ್ರೆಡಿ ನಾನು 5 ಕ್ವಶನ್ಸ್ ಬರೆದಿದ್ದೀರಿ, ತಿರ್ಗಾ 2 ಕ್ವಶನ್ಸ್ ಯಾಕೆ ಬರೆಯೋದು ಅನ್ನೋದನ್ನು ಬಿಟ್ಟು ಅದನ್ನು 5 ಕ್ವಶನ್ಸ್ನ ಅಲ್ಲಿ ಬರೆದು ಲಾಸ್ಟಾಗಿ 2 ಕ್ವಶನ್ಸ್ನ ಬರೆದಿಡಿ ಅಷ್ಟೇ. ಅದಕ್ಕೋಸ್ಕರ ನೀವು 2 ಮಾರ್ಕ್ಸಲ್ಲಿ 1 ಮಾರ್ಕ್ಸಲ್ಲಿ ಫೇಲ್ ಹಂಗಿದ್ರೆ ಪಾಪ ಅಂತ ಹೋಗಿ ಕೊಡ್ಬೋದು ಅವ್ರ ಮಾರ್ಕ್ಸು, ಒಳ್ಳೆಯವರಾಗಿದ್ದರೆ ಅಷ್ಟೇ. ಆ್ಯಂಡ್ ನಿಮ್ಗೆ ಏನೇ ಒಂದು ಡೌಟ್ಸ್ ಇದ್ದರೂ ಪ್ಲೀಸ್ ಕಮೆಂಟ್ ಮಾಡಿ, ಇಲ್ಲ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡ್ಬೋದು. ಆ್ಯಂಡ್ ಇನ್ಸ್ಟಾ ಲಿಂಕ್ ಕೂಡ ಇದೆ, ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ. ಅಲ್ಲಿ ಕೂಡ ನಂದು ಡೈಲಿ ವೀಡಿಯೋಸ್ ಬರ್ತಾ ಇರುತ್ತೆ. ಸೆಕ್ಷನ್ ಡಿ ಆಗಿರುತ್ತೆ, ಎನಿ 1 ಬರೀಬೇಕು. ಅದರಲ್ಲಿ ಬಂದುಬಿಟ್ಟು ನಾನು ಅಗ್ರಿಕಲ್ಚರ್ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಸದ್ಯಕ್ಕೆ ನೋಡೋಣ. ಸೊ ಫಾಲೋ ಮಾಡಿ ಇಟ್ಕೊಳ್ಳಿ. ಹೆಂಗೋ ನೀವು 6 ಆದಮೇಲೆ ನಮ್ಗೆ ಸಿಗ್ತಿರೋ ಇಲ್ಲೋ ಅದರಲ್ಲಾದರೂ ಸ್ವಲ್ಪ ನೋಡಿ ಅಪ್ಡೇಟ್ ಮಾಡ್ಕೋಬೋದಲ್ಲ ಏನು ಮಾಡ್ತಿದ್ದಾರೆ ಅಂತ. ಅದಕ್ಕೋಸ್ಕರ ಅದು ಡಿಸ್ಕ್ರಿಪ್ಷನಲ್ಲೇ ಇದೆ ಲಿಂಕು. ಆ್ಯಂಡ್ ಇಲ್ಲಿಗೆ ಎಂಡ್ ಆಗುತ್ತೆ 2025 ಕ್ವಶನ್ ಪೇಪರು. ಇವಾಗ 2023 ಕ್ವಶನ್ ಪೇಪರ್ ನೋಡೋಣ. ಅದು ಬಂದು NEP ಸಿಲಬಸ್ದಲ್ಲ, ಅಂದರೆ ಸೇಮ್ ಕ್ವಶನ್ಸ್, ಅಂದರೆ ಸಿಲಬಸ್ ಸ್ವಲ್ಪ ಸೇಮೇ ಇರುತ್ತೆ. ಸೊ ನೋಡ್ಕೊಳ್ಳಿ ಯಾವ್ಯಾವೆಲ್ಲ ಕ್ವಶನ್ಸ್ ಕೇಳಿದ್ದಾರೆ, ಜಸ್ಟ್ ನೋಡ್ಕೊಳ್ಳಿ ಅಷ್ಟೇ. ಓಕೆ, ಇದಾಗಿರುತ್ತೆ 2023 ಕ್ವಶನ್ ಪೇಪರು. ಅಂದರೆ ಸಿಲಬಸ್ ಲಿಟಲ್ ಬಿಟ್ಟು ಸೇಮೇ ಆಗಿರುತ್ತೆ, ಅಷ್ಟೊಂದೇನು ಡಿಫ್ರೆನ್ಸ್ ಇರಲ್ಲ. ನೋಡಿ ಸೇಮ್ ಕ್ವಶನ್ಸೇ ಇದೆ ಅಲ್ವಾ, ರೇಷಿಯೋಸು, ರೋಲ್ ಆಫ್ ಮ್ಯಾನೇಜ್ಮೆಂಟ್, ಅಕೌಂಟೆಂಟು, ಸೇಮ್ ಸಿಲಬಸ್ಸೇ ಇರುತ್ತೆ. ಬಟ್ ಹೆಸರು ಮಾತ್ರ ಚೇಂಜ್ ಮಾಡಿರ್ತಾರೆ ಆ್ಯಂಡ್ ಲಿಟಲ್ ಬಿಟ್ ಚೇಂಜ್ ಮಾಡಿರ್ತಾರೆ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ನೀವೇನಾದ್ರು ಅಂದರೆ ಈ 3 ಕ್ವಶನ್ ಪೇಪರ್ನ ಕರೆಕ್ಟಾಗಿ ಅನಲೈಸ್ ಮಾಡಿ, ಯಾವ್ಯಾವ ಚಾಪ್ಟರ್ಸಿಂದ ಯಾವ್ಯಾವ ಹೆಂಗೆ ಕ್ವಶನ್ಸ್ ಬರುತ್ತೆ, ಯಾವ ಟಾಪಿಕ್ ಅಂದರೆ ಯಾವ ಇದ್ರ ಮೇಲೆ ಬರುತ್ತಾ, ಅಂದರೆ ರೇಷಿಯೋಸ್ ಮೇಲೆ ಬರುತ್ತಾ, ಪರ್ಸೆಂಟೇಜ್ ಮೇಲೆ ಬರುತ್ತಾ, ಆಪರೇಷನಲ್ ಅನಾಲಿಸಿಸ್ ಮೇಲೆ ಬರುತ್ತಾ ಅನ್ನೋದನ್ನು ನೋಡಿಕೊಂಡು ನೀವು ಅನಲೈಸ್ ಮಾಡಿಕೊಂಡು ಆರಾಮಾಗಿ ನೀವು ಔಟ್ ಆಫ್ ಸ್ಕೋರ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಪ್ಲೀಸ್ ಒಂದ್ಕಿಂತ ಅನಲೈಸ್ ಮಾಡಿ ಸೆಲ್ಫ್ ಸ್ಟಡಿ ಮಾಡಿ. ಆ್ಯಂಡ್ ನಾನು ಕೊಡು ಲಾಸ್ಟ್ ಮಿನಿಟ್ ರಿವಿಷನ್ಸ್ ಕೂಡ ಸ್ವಲ್ಪ ಓದಿ ಇಟ್ಕೊಳ್ಳಿ, ಅದನ್ನು ಕೂಡ ಸ್ವಲ್ಪ ಅನಲೈಸ್ ಮಾಡಿ. ಸೆಕ್ಷನ್ ಸಿ ಆಗಿರುತ್ತೆ. ಸೆಕ್ಷನ್ ಸಿಯಲ್ಲಿ ಎನಿ 3 ಬರೀಬೇಕು, ಅವ್ರು 5 ಕೇಳಿರ್ತಾರೆ.
ಆ್ಯಂಡ್ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಬೇರೆ ಬೇರೆ ಸಬ್ಜೆಕ್ಟ್ಸ್ದು ಬರ್ತಿರುತ್ತೋ. ಆಲ್ರೆಡಿ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟು ಇದ್ರ ಜೊತೆನೇ ನಾನು ವೀಡಿಯೋ ಅನ್ನೋದನ್ನು ಹಾಕ್ತೀನಿ. ತುಂಬ ವೀಡಿಯೋಸ್ ಮಾಡೋದಿದೆ, ನಾನು ಯಾವ ಕಾಲಕ್ಕೆ ಮಾಡ್ತೀನೋ ಯಾವ ಕಾಲಕ್ಕೆ ಅಪ್ಡೇಟ್ ಮಾಡ್ತೀನೋ ಗೊತ್ತಿಲ್ಲ, ಬಟ್ ಬೇಗ ಅಂತೂ ಅಪ್ಲೋಡ್ ಮಾಡ್ತೀನಿ. ಬಿಕಾಸ್ ಇವಾಗ ಆ ವೀಡಿಯೋಸ್ ಹಾಕಿದ್ರೆ ಅಷ್ಟೊಂದು ರೀಚ್ ಅನ್ನೋದು ಬರೋಲ್ಲ. ಎಕ್ಸಾಮ್ ಟೈಮಲ್ಲಿ ಎಲ್ಲ ಕಮೆಂಟ್ಸ್ ಮಾಡ್ತಿರ್ತಾರೆ, ಕ್ವಶನ್ ಪೇಪರ್ ಇಂಪಾರ್ಟೆಂಟ್ ಕ್ವಶನ್ಸ್. ಆವಾಗ ಕುತ್ಕೊಂಡು ಮಾಡೋಕ್ಕೋದ್ರೆ ಆಗಲ್ಲ. ಸೊ ಬೇಗ ಮಾಡಿಬಿಡ್ಬೇಕು ವೀಡಿಯೋಸು. ಸೊ ಬೇಗ ಟ್ರೈ ಮಾಡ್ತಿದ್ದೀನಿ. 6 ಸೆಮ್ದು ಎಂಡ್ ಮಾಡಿಬಿಟ್ರೆ ಆಮೇಲೆ 4 ಸೆಮ್ದು ಸೆಕೆಂಡ್ ಸೆಮ್ನ ಆರಾಮಾಗಿ ನಾನು ಕಂಪ್ಲೀಟ್ ಮಾಡ್ಕೋಬೋದು. ಬಿಕಾಸ್ ಇನ್ನು 4 ಸೆಮ್ದು ಸಿಲಬಸ್ ಬಂದಿದೆ, ಬಟ್ ಅದಕ್ಕೆ ಮೆಟೀರಿಯಲ್ಸ್ ಇನ್ನೂ ಬಂದಿಲ್ಲ. ಸೊ ಬೇಗ ನಾನು 6 ಸೆಮ್ನ ಕಂಪ್ಲೀಟ್ ಮಾಡೋಕ್ಕೆ ನಾನು ಆರಾಮಾಗಿ 4 ಸೆಮ್ಸ್ದು ಮಾಡ್ಕೊತ ಹೋಗ್ಬೋದು ಅಂತ. ಐ ಹೋಪ್ ಈ ಕ್ವಶನ್ ಪೇಪರ್ಸ್ ನಿಮಗೆ ಯೂಸ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬಿಕಾಸ್ ಅವರು ಫೇಲ್ ಆಗಿದ್ರೆ ಇದು ನೋಡ್ಕೊಂಡಾದರೂ ಪಾಸ್ ಆಗಿ ಈ ಕ್ವಶನ್ ಬರುತ್ತಾ ಅಂತ ಅನಲೈಸ್ ಮಾಡಿ ಬರೆದು ಪಾಸ್ ಆಗಲಿ ಪಾಪ ನಿಮ್ಮ ಥರ. ಇಲ್ಲ ನಾನೊಬ್ಬರೇ ಪಾಸ್ ಆಗಬೇಕು ಅನ್ನೋ ಇದಿರ್ಕೂಡ್ದು. ಓಕೆ, ಇಲ್ಲಿಗೆ 2023 ಅನ್ನೋ ಕ್ವಶನ್ ಪೇಪರ್ ಎಂಡ್ ಆಗುತ್ತೆ. ಐ ಹೋಪ್ 3 ಕ್ವಶನ್ ಪೇಪರ್ಸ್ ಕೂಡ ಯಾವ್ಯಾವ ಕ್ವಶನ್ಸ್ ಬರ್ಬೋದು ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ನೆಕ್ಸ್ಟ್ ಸಬ್ಜೆಕ್ಟ್ದು ನೆಕ್ಸ್ಟ್ ವೀಡಿಯೋಸಲ್ಲಿ ನೋಡ್ತಾ ಹೋಗೋಣ. ಓಕೆ.